ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಸಿಂಪಲ್ ಆಗಿ ಚಿಕನ್ ಮಸಾಲ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ. ನಾನ್ ವೆಜ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ರೆಸಿಪಿ ನೋಡಿದ್ರಿ ಸುಲಭವಾಗಿ ಮಾಡ್ತಾರೆ. ಹಾಗೆ ಇದು ಬ್ಯಾಚುಲರ್ಸ್ಗಂತೂ ತುಂಬಾ ಒಳ್ಳೆಯ ರೆಸಿಪಿ. ಈಗ ಬ್ಯಾಚುಲರ್ಸ್ಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಈ ರೆಸಿಪಿ ನೋಡಿಬಿಟ್ರೆ ಅವರು ಸಿಂಪಲ್ಲಾಗಿ ಬೇಗ ಮಾಡ್ತಾರೆ. ಈಗ ನಾನು ಚಿಕನ್ನ ಕ್ಲೀನಾಗಿ ತೊಳ್ಕೊಂಡು ಈಗ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು, ಹಾಗೆ ಒಂದು 2 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 2 ಸ್ಪೂನಷ್ಟು ಖಾರ, ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೊಸರು ಹಾಕ್ಕೋಬೋದು ನೀವು. ನಾನು ಒಗ್ಗರಣೆ ಕೊಡುವಾಗ ಮೊಸರು ಹಾಕ್ಕೊಂಡೀನಿ, ಈಗ ಹಾಕ್ಕೊಂಡೀನಿ. ಬೇಕಾದರೆ ನೀವು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇನ್ನೊಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಸೈಡ್ಗಿಟ್ಟು ಒಂದು ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು 2 ಈರುಳ್ಳಿನ ಹಾಕ್ಕೊಳ್ಳಿ. ಬೇಕಾದರೆ ನೀವು ಉದ್ದಾಗಾದರೂ ಹೆಚ್ಕೋಬೋದು, ಸಣ್ಣ ಪೀಸ್ ಆದರೂ ಕಟ್ ಮಾಡ್ಕೋಬೋದು ಈರುಳ್ಳಿನ. ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅವು ಈರುಳ್ಳಿ ಕೆಂಪಾಗಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸಿ ಜಾರ್ಗೆ ಪುದೀನ, 1 ಬೆಳ್ಳುಳ್ಳಿ, 2 ಟೊಮೆಟೊ, ಕೊತ್ತಂಬರಿ, ಸ್ವಲ್ಪ ಶುಂಠಿ, 2 ಟೊಮೆಟೊನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಈಗ ನಾನು ಹಾಕ್ಕೊಂಡ್ಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋತೀನಿ ಅದರೊಳಗೆ. ಈಗ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿನೂ ಪೂರ್ತಿ ಸಣ್ಣಗೆ ಆಗಬಾರ್ದು, ಸ್ವಲ್ಪ ಆಗಬೇಕು ಸಣ್ಣಗೆ. ಈಗ ನಾನು ಅದೇ ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಂಡ್ರೆ ರುಚಿ ಬರುತ್ತೆ. ಈಗ ನಾನು ಪುದೀನ ಹಾಕ್ಕೋತೀನಿ, 3 ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ಈಗ ಉದ್ದಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಚಿಕನ್ನ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಕಳಿಸಿಟ್ಕೊಂಡಿದ್ದೆಲ್ಲ ಈಗ ಅದಕ್ಕೆ ಹಾಕ್ಕೊಂಡು ಒಗ್ಗರಣೆಲಿ ಫ್ರೈ ಮಾಡ್ಕೋತೀನಿ. ಈಗ ಅವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು ಮಿಕ್ಸಿ ಹಾಕ್ಕೊಂಡಿದ್ನೆಲ್ಲ ಮಸಾಲ ಹಾಕ್ಕೋತೀನಿ. ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಅದು ಪೂರ್ತಿಯಾಗಿ ಸಣ್ಣ ಆಗಬಾರ್ದು. ನೋಡಿ, ನಾ ಮಾಡ್ಕೊಂಡಿದ್ದೀನಲ್ಲ, ಇಷ್ಟ ಆದರೆ ಸಾಕು. ಈಗ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಬಿಡಿ, ಅಂದರೆ ಅದು ನೀರು ಬಿಡಬೇಕು. ನೋಡಿ, ಈಗ ನೀರು ಬಿಟ್ಟಿದೆ. ಈಗ ನಿಮಗೆ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೇನಿ. ಈಗ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಿ. ಈಗ ನೋಡಿ, ಬಿಟ್ಟ ಮೇಲೆ ನಾವು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ನಿಮ್ಮ ಇಷ್ಟ ಇನ್ನೊಂದು ಗ್ಲಾಸ್ ಆದರೂ ಹಾಕ್ಕೋಬೋದು. ನಮ್ಗೆ ಜಾಸ್ತಿ ನೀರು ಬೇಡ ಅಂದರೆ ನೀರು ಹಾಕ್ಕೊಳ್ಬೇಡಿ. ನೀವು ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಗ್ಲಾಸ್ ಆದರೂ ಹಾಕ್ಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಈಗ ನಾನು ಎವರೆಸ್ಟ್ ಚಿಕನ್ ಮಸಾಲ ಹಾಕ್ಕೋತೀನಿ, 1 ಪ್ಯಾಕೆಟ್ ಹಾಕ್ಕೋತೀನಿ. ಈಗ ಗರಂ ಮಸಾಲ 2 ಸ್ಪೂನ್ ಅಷ್ಟು ಮೊಸರು ಹಾಕ್ಕೋತೀನಿ. ಬೇಕಾದರೆ ನೀವು ಮುಂಚೆ ಹಾಕ್ಕೊಂಡಿದ್ರಲ್ಲ, ಈಗ ಸ್ಕಿಪ್ ಆದರೂ ಮಾಡ್ಬೋದು. ಇಲ್ಲ ಆವಾಗ ಹಾಕ್ಕೊಂಡ್ರೆ ಈಗ ಬಿಡ್ಬೋದು, ಈಗ ಹಾಕ್ಕೊಂಡ್ರೆ ಆವಾಗ ಬಿಡ್ಬೋದು, ನಿಮ್ಮ ಇಷ್ಟ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ. ನಿಮ್ಮ ಖಾರ ಬೇಕಂದ್ರೆ ನೀವು ಹಾಕ್ಕೋಬೋದು ಇನ್ನೂ ಸ್ವಲ್ಪ. ಮತ್ತೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತೀನಿ ಮೇಲೆ.
ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಮಾತ್ರ ತುಂಬ ರುಚಿ ಬರುತ್ತೆ. ಈಗ ಅರ್ಧ ಲಿಂಬೆಹಣ್ಣು, ಕೊತ್ತಂಬರಿ, ಈಗ ನಾನು ಕುಕ್ಕರ್ ಬಾಯಿನ ಮುಚ್ತೀನಿ. ಈಗ ಅದು 3 ವಿಸಲ್ ಆದಮೇಲೆ ನೋಡಿ ಸಿಂಪಲ್ ಆಗಿ ಚಿಕನ್ ಮಸಾಲ ಗ್ರೇವಿ ರೆಡಿ ಆಯಿತು. ಇದನ್ನು ಚಪಾತಿ, ರೊಟ್ಟಿ, ರೈಸಲ್ಲಾದರೂ ತಿನ್ಬೋದು. ತುಂಬಾ ರುಚಿ ಬರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಆದರೂ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.